ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಳೆಯುವವರು, ಹಿಂದೆ ಮಾತಾಡುವವರು, ಅವರೇನೋ ಮಾಡಿದಾಗ ಅವ್ರ ಬಗ್ಗೆ ಗಾಸಿಪ್ ಮಾಡುವವರು ಎಲ್ಲ ಇದ್ರೆ ಸರ್? ಯಾವಾಗಲೂ ಇದ್ರು ಅದು ಮನಸ್ಸು ಸಹಜ ಇದು ಅಂಥೇಳಿ ನಿಮ್ಗೆ ಗೊತ್ತಿರ್ಬೇಕು. ಅವ್ರು ಬಿ ಕಾರಂತರು ಸಿನಿಮಾ ಇದು ನಾಟಕ ತುಂಬ ಯಶಸ್ವಿ ನಾಟಕ ಮಾಡಿದಾಗ ಅವರು ನಾಟಕ ನಿರ್ದೇಶಕರೇ ಅಲ್ಲ ಅಂತ ಒಂದು ಮ್ಯಾಗ್ಝೀನೇ ಬರ್ತಿತ್ತು ಗೊತ್ತಾ. ಬರೀ ಬಿ ಕಾರಂತರನ್ನು ಇದು ಮಾಡೋದಕ್ಕೆ, ಕುಹಕದಿಂದ ವ್ಯಾಖ್ಯಾನಿಸೋದಕ್ಕೆ, ಅವರನ್ನು ಹೀಗೆಳೆಯೋದಕ್ಕೆ ಅದು ಎಲ್ಲ ಕಾಲದಲ್ಲೂ ನಿಮಗೆ ತೊಂದರೆ ಕೊಟ್ಟಿದ್ದೀಯಾ ಅಂತ ಹೇಳಿ ನನಗೂ ಇದೆ. ಗೆಟ್ಸದ ಬಂದಾಗಲೇ ಒಬ್ಬರು ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡೋಕ್ಕೆ ಹೊರಟರು. ಫಾರ್ಚುನೇಟ್, ನಾನು ಐ ವಾಸ್ ಇನ್ ದಟ್ ವೇ ಫಾರ್ಚುನೇಟ್. ಕೆಲವು ಹಿರಿಯ ಸಾಹಿತಿಗಳು ಅವರನ್ನು ಬೈದು ಸುಮ್ಮನಿರಿಸಿದ್ರು, ಹಂಗೆ ಮಾಡಬಾರ್ದು ನೀವು ಅಂತ. ಯಾಕಂದರೆ ಬಹುಶಃ 25-28 ವರ್ಷ ಆಗ ದೊಡ್ಡ ಸಾಹಿತಿಗಳು ಈಗಷ್ಟೇ ಶುರು ಮಾಡ್ತೇನಪ್ಪ, ಅವ್ನ ಕೆರಿಯರ್ ಹಾಳು ಮಾಡಬೇಡ, ನನ್ನ ಕೆರಿಯರ್ ಹಾಳು ಮಾಡಬೇಕು ಅಂತ ಹೇಳಿ ಒಬ್ಬರು ಹಿರಿಯ ಸಿನಿಮಾ ನಿರ್ದೇಶಕರು, ಸಾಹಿತಿಗಳು ಎಲ್ಲ ಒಂದು ಒಕ್ಕೂಟವನ್ನು ಸಿದ್ಧ ಮಾಡಿದ್ರು. ಅದು ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಏನಾಗ್ತತ್ತೋ ಗೊತ್ತಿಲ್ಲ ಅವೆಲ್ಲ ಆಗಿದ್ದರೆ. ಯಾಕಂದರೆ ಅದ್ರ ಹಿಂದಷ್ಟೇ ಬಿ ಕಾರಂತರಿಗೆ ಅಂತ ಒಂದು ಮಾಡಿದ್ರು. ಇದು ಎಲ್ಲ ಕಾಲದಲ್ಲೂ ಎಲ್ಲರ ಬಗ್ಗೆನೂ ಆಗುತ್ತೆ. ಸರ್, ನೀವು ಸಿನಿಮಾಗಳಿಂದ ಕಳೆದುಕೊಂಡಿದ್ದೇನು ಗಳಿಸಿದ್ದೇನು ಅಂತ ಹೇಳಿ? ಗಳಿಸಿದ್ದೇನೂ ಇಲ್ಲ. ಒಂಚೂರು ಆರ್ಥಿಕವಾಗಿ ಅಂತೂ ಈ ಥರ ಸಿನಿಮಾಗಳಿಂದ ಏನು ಹೆಚ್ಚು ಉಪಯೋಗ ಆಗಲ್ಲ. ಬಟ್ ಒಂದು ಥರದ ಮನಸ್ಸಿಗೆ ಸಂತೋಷ ಇದೆಯಲ್ಲ. ಒಳ್ಳೆ ಸಿನಿಮಾ ಮಾಡಿದಾಗ ಅದರಿಂದ ಮೆಟೀರಿಯಲ್ ಬೆನಿಫಿಟ್ ಎಷ್ಟಿರುತ್ತೋ ಗೊತ್ತಿಲ್ಲ, ಅದು ಫೈನಾನ್ಷಿಯಲಿ ಅದೇನು, ಬಟ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖುಷಿ ಆಗುತ್ತೆ ಅಂತ. ನನಗಿವತ್ತು ಮನೆ ಕೂಡ ಯಾವುದೊಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಹೋಗಿದ್ದೆ. ಎಷ್ಟು ದುಡ್ಡು ಕೊಡ್ತಾರೆ? ನನಗೆ ದುಡ್ಡು ಅವ್ರು ಕೊಡೋಲ್ಲ ಅಂತ ಹೇಳಿದರು ಸ್ಪಷ್ಟವಾಗಿ. ನಾನು ಹೇಳಿದೆ ಅಂತಂದರೆ, ಒಬ್ಬ ಫಿಲ್ಮ್ ಡೈರೆಕ್ಟ್ರಿಗೆ, ಒಬ್ಬ ಸಂಗೀತಗಾರನಿಗೆ ಹೇಗೆ ಪ್ರತಿ ದಿವಸ ರಿಯಾಜ್ ಮಾಡದೇ ಇದ್ದರೆ ಅವರ ಸ್ವರ ಅಪಸ್ವರಕ್ಕೆ ಹೋಗುತ್ತೋ, ಅಥವಾ ನೋಟ್ಸ್ ಬಗ್ಗೆ ಇದು ಹೊರಟೋಗುತ್ತೋ, ಅದೇ ಥರ ಒಬ್ಬ ಡೈರೆಕ್ಟ್ರಿಗೆ ಕೂಡ ಅವನು ಇಮೇಜ್ಗಳನ್ನು ಸೃಷ್ಟಿ ಮಾಡೋಕ್ಕೆ ಮಾಡದೇ ಇದ್ದರೆ, ನೀವು ದಿವಸ ಸುಮ್ಮನೆ ಕೂತ್ಕೊಂಡು ಏನು ಇಮೇಜ್ ಮಾಡ್ತಿರಲ್ಲ, ಕೈಯಲ್ಲಿ ಕ್ಯಾಮ್ರಾ ಇದ್ದರೆ ಇಮೇಜ್ ಸೃಷ್ಟಿ ಮಾಡ್ತೀರ. ಸೊ ಅದೊಂಥರ ಒಂದು ಫ್ಯಾಕಲ್ಟಿ ಅದು ಆ ಮನಸ್ಸಲ್ಲಿರೋ ನಿಮ್ಮ ಎದುರಲ್ಲಿರೋ ನಿಂತು ಹೋಗ್ಬಿಟ್ರೆ ದೆನ್ ನಿಮಗೆ ಇಮೇಜ್ ಹೊಳಿದೀನಿ ಹೋಗ್ಬೋದು ಅನ್ನೋದು ನನಗೊಂದು ಹೆದರಿಕೆ. ದಿಸ್ ಹ್ಯಾಸ್ ಹ್ಯಾಪನ್ ಟು ಆಲ್ ದ ಮೇಜರ್ ಡೈರೆಕ್ಟರ್ಸ್. ಯಾವುದೋ ಒಂದು ಸರ್ಟನ್ ಏಜ್ ಆದಮೇಲೆ ಅವರು ಗೊತ್ತಾಗತ್ತೆ ಅವ್ರ ಹತ್ರ ಕ್ರಿಯೇಟಿವಿಟಿ ಹೋಗಿದೆ ಅಂತ. ಅದು ಯಾಕಾಗತ್ತೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಮೊನ್ನೆ ಕೂಡ ಯಾರೊಬ್ಬರು ಈ ಪ್ರಶ್ನೆ ಕೇಳಿದರು. ಅನೇಕ ಮೇಜರ್ ಡೈರೆಕ್ಟ್ರುಗಳು ಒಂದು ಹಂತ ಆದಮೇಲೆ ಅವರು ಏನೂ ಹೊಸ್ತೇನು ಮಾಡಲ್ಲ. ಯಾಕೆ ಕೇಳಿದ್ರು ಹೇಳಿದ್ರೆ, ಇಟ್ಸ್ ಎ ಫೆಟೀಗ್ ಅಂತಿರುತ್ತೆ ಮನಸ್ಸಲ್ಲಿ, ಇದಕ್ಕೆ ಅವರಿಗೂ ಏನೂ ಹೊಡೆಯಲ್ಲ, ಫ್ರೆಶ್ ಆಗಿ ಯೋಚನೆ ಮಾಡೋದಕ್ಕೆ ಆಗ್ತೇ ಹೋಗ್ಬೋದು ಅಂತ. ನಾನು ಇಂಡಿಯಾದ ಕೆಲವು ಪ್ರಮುಖ ನಿರ್ದೇಶಕರ ಬಗ್ಗೆನೇ ನನಗೆ ಆ ಸಮಸ್ಯೆ ಇದೆ. ನಾನು ಬಹಳ ಮೆಚ್ಚುವ ಕೆಲವು ನಿರ್ದೇಶಕರ ಬಗ್ಗೆನೇ ಆ ಸಮಸ್ಯೆಯನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ನೀವು ಇಮೇಜ್ ಸೃಷ್ಟಿ ಮಾಡ್ತಾನೆ ಇದ್ದರೆ ಅದು ಆ್ಯಕ್ಟಿವ್ ಆಗಿಯೇ ಇರುತ್ತೆ. ಬಿಟ್ಟರೆ ಮತ್ತೆ ಒಂದು 5-6 ವರ್ಷ ಆದಮೇಲೆ ಒಂದು ಅವಕಾಶ ಸಿಕ್ಕರೆ ಅವಾಗ ಏನು ಹೊಳೆಯಲ್ಲ, ಆವಾಗ ನಾವು ಹಣತನ್ನೇ ವಾಪಸ್ ಡಿಶ್ ಔಟ್ ಮಾಡೋಕ್ಕೆ ಶುರು ಮಾಡ್ತೀವಿ.